ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೊಡ್ಡವರ ಜಗಳದಲ್ಲಿ ದೊಡ್ಡಸ್ತಿಕೆ ಮಾಡೋದಕ್ಕೆ ಬಂದ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಲೈಂಗಿಕ ಹಗರಣ ಬೆಳಕಿಗೆ ತರೋ ಹೊತ್ತಿಗೆ ನಿಧಾನವಾಗಿದೆ. ಚಾಲಕರನ್ನ ವಿಚಾರಣೆ ನಡೆಸಿದ ಪೊಲೀಸರು ಮೊಬೈಲ್ ಸೀಸ್ ಮಾಡಿದ್ದಾರೆ. ಈಗ ಠಾಣೆಯಲ್ಲಿ ಒಂದೊಂದೇ ಮಾಹಿತಿಯನ್ನ ಬಾಯಿ ಬಿಡಿಸ್ತಾ ಇದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ಅಲರ್ಟ್ ಆಗಿದೆ. ಮಾಹಿತಿ ಸೋರಿಕೆ ಮಾಡ್ತಾ ಇರೋ ತನಿಖಾ ತಂಡದ ಸದಸ್ಯರಿಗೆ ಎಸ್ಐಟಿ ಚೀಫ್ ಬಿಕೆ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ಪ್ರಜ್ವಲ್ ಬಗ್ಗೆ ಮೊದಲ ಅಪ್ಡೇಟ್ ಸಿಕ್ಕಿದೆ. ಜರ್ಮನಿಯಿಂದ ಬೇರೆ ಕಡೆ ಪ್ರಯಾಣಿಸಿದ ಮಾಹಿತಿ ಲಭ್ಯವಾಗಿದೆ. ಚುನಾವಣೆ ಅಂತ್ಯ ಆಗ್ತಾ ಇದ್ದಂತೆ ರಾಜಕೀಯ ಪಲ್ಲಟಗಳು ಕಾಣಿಸ್ತಾ ಇದೆ. ಪೆನ್ ಡ್ರೈವ್ ಸದ್ದು ಎಲೆಕ್ಷನ್ ಬಳಿಕ ದೊಡ್ಡದಾಗಿ ಸ್ಫೋಟಿಸಿದೆ. ಮೈತ್ರಿ ಮೇಲೆ ಈಗ ಪೆನ್ ಡ್ರೈವ್ ಕರಾಳ ಗ್ರಹಣ ಕವಿದಿದ್ದು ಪರಿಷತ್ ಚುನಾವಣೆಯಲ್ಲಿ 4+2 ಮೈತ್ರಿ ಫಾರ್ಮುಲಾ ಸಿದ್ಧವಾಗಿದೆ. ಶ್ರೀನಿವಾಸ್ ಪ್ರಸಾದ್ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಪರೂಪದ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಸಿದ್ದು ಬಿಎಸ್ವೈ ಒಂದೇ ವೇದಿಕೆಯನ್ನು ಹಂಚಿಕೊಂಡ್ರು. ಕೊನೆಯ ದಿನಗಳಲ್ಲಿ ಪ್ರಸಾದ್ ಮಾತನ್ನ ಸಿಎಂ ನೆನೆದರು. ಸದಾ ಬೆಂಕಿ ಉಗುಳುತ್ತಾ ಇದ್ದ ಸಿಂಹ ಕಾಲಿಗೆ ಬಿದ್ದು ಸಿಎಂ ಆಶೀರ್ವಾದ ಪಡೆದು ಬಾಯಿ ತುಂಬ ಹೊಗಳಿದರು. ಇನ್ನು ರಾಜ್ಯದಲ್ಲಿ ಪೂರ್ವ ಮುಂಗಾರು ಮುದ ನೀಡ್ತಾ ಇದೆ. ಬರದಿಂದ ಬೆಂಡಾಗಿದ್ದ ಜನಕ್ಕೆ ಮಳೆ ಹಿತ ಕೊಡ್ತಾ ಇದೆ. ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಲ್ಲಿ ಕೆಲ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಹುಬ್ಬಳ್ಳಿ, ಬೆಳಗಾವಿ, ರಾಯಚೂರಲ್ಲಿ ವರುಣ ಕೃಪೆ ತೋರಿದ್ದಾನೆ. ಇತ್ತ ಮಲೆನಾಡು ಕರಾವಳಿಗೂ ಕೂಡ ವರ ಕಲ್ಪಿಸಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.